ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕೆಸೆಟ್ ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತೆ ದಿನಾಲು ರಾತ್ರಿ 8 ಗಂಟೆಗೆ ನಾವು ಟಾಪ್ 10 ಕ್ವಶನ್ಸ್ ಅನ್ನ ನೋಡ್ತಾ ಇದ್ದೀವಿ. ನಮ್ಮ ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ನಿಮ್ಗೆ ಏನಾದ್ರೂ ಕೇಳಬೇಕು ಅನ್ಸುತ್ತೆ ಅಂತಂದ್ರೆ ಕಮೆಂಟ್ ಮುಖಾಂತರ ತಿಳಿಸಬಹುದು. ಟಾಪ್ 10 ಕ್ವಶನ್ಸ್ ನೋಡೋಣ. ಮೊದಲನೇ ಪ್ರಶ್ನೆ, ನಮ್ಮ ದೇಶದಲ್ಲಿ ಗರಿಷ್ಠ ಸಂಖ್ಯೆಯ ಜನರು ಹೊಂದಿರುವ ಸಂಪರ್ಕ ಮಾಧ್ಯಮದ ಪರಿಕರ. ಆಪ್ಷನ್ಸ್: ಎ ರೇಡಿಯೋ, ಬಿ ದೂರದರ್ಶನ, ಸಿ ಜಂಗಮವಾಣಿ ಅಥವಾ ಮೊಬೈಲ್ ಫೋನ್, ಡಿ ಕಂಪ್ಯೂಟರ್. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಜಂಗಮವಾಣಿ ಅಥವಾ ಮೊಬೈಲ್ ಫೋನ್. ನಮ್ಮ ದೇಶದಲ್ಲಿ ಗರಿಷ್ಠ ಸಂಖ್ಯೆಯ ಜನರು ಹೊಂದಿರತಕ್ಕಂತ ಸಂಪರ್ಕ ಮಾಧ್ಯಮದ ಪರಿಕರ ಯಾವುದು ಅಂತಂದ್ರೆ ಅದು ಮೊಬೈಲ್ ಫೋನ್. ಎರಡನೇ ಪ್ರಶ್ನೆ, ರೂಸಾ ಯಾವುದಕ್ಕೆ ಸಂಬಂಧಿಸಿದ್ದು? ಆಪ್ಷನ್ಸ್: ಎ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ, ಬಿ ಉನ್ನತ ಶಿಕ್ಷಣ, ಸಿ ಸಾಮಾಜಿಕ ನ್ಯಾಯ, ಡಿ ಗ್ರಾಮೀಣ ನೈರ್ಮಲ್ಯ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಉನ್ನತ ಶಿಕ್ಷಣ. ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ, ತರಗತಿಯಲ್ಲಿನ ಸಂವಹನದ ವಿಧ ಯಾವುದು? ಆಪ್ಷನ್ಸ್: ಎ ಸಮೂಹ ಸಂವಹನ, ಬಿ ಸಾರ್ವಜನಿಕ ಸಂವಹನ, ಸಿ ಅಂತರ್ವ್ಯಕ್ತಿ ಸಂವಹನ, ಡಿ ಮಾಧ್ಯಮ ಆಧಾರಿತ ಸಂವಹನ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತರ್ವ್ಯಕ್ತಿ ಸಂವಹನ. ತರಗತಿಯಲ್ಲಿನ ಸಂವಹನ ವಿಧ ಯಾವುದು ಅಂತಂದ್ರೆ ಅದು ಅಂತರ್ವ್ಯಕ್ತಿ ಸಂವಹನ ಆಗಿದೆ. ನಾಲ್ಕನೇ ಪ್ರಶ್ನೆ, ಶಿಕ್ಷಣದ ಉತ್ತಮ ವಿಧಾನ ಯಾವುದು? ಆಪ್ಷನ್ಸ್: ಎ ರೇಖೀಯ ವಿಧಾನ, ಬಿ ಅರೇಖೀಯ ವಿಧಾನ, ಸಿ ಸಾಂಪ್ರದಾಯಿಕ ವಿಧಾನ, ಡಿ ಆಧುನಿಕ ವಿಧಾನ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಅರೇಖೀಯ ವಿಧಾನ. ಶಿಕ್ಷಣದ ಉತ್ತಮ ವಿಧಾನ ಅದು ಅರೇಖೀಯ ವಿಧಾನ. ಐದನೇ ಪ್ರಶ್ನೆ, ಶಿಕ್ಷಕರನ್ನು ಯುಜಿಸಿಯು ಏನೆಂದು ಕರೆದಿದೆ? ಆಪ್ಷನ್ಸ್: ಎ ಪ್ರಾಧ್ಯಾಪಕರು, ಬಿ ಉತ್ಕೃಷ್ಟ ಪ್ರಾಧ್ಯಾಪಕರು, ಸಿ ನಿಕಾಯ, ಡಿ ಸಾಮರ್ಥ್ಯ ವರ್ಧಕರು. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಸಾಮರ್ಥ್ಯ ವರ್ಧಕರು. ಶಿಕ್ಷಕರನ್ನ ಯುಜಿಸಿ ಸಾಮರ್ಥ್ಯ ವರ್ಧಕರು ಅಂತ ಕರೆದಿದೆ. ನೆಕ್ಸ್ಟ್ ಪ್ರಶ್ನೆ, ಆರನೇ ಪ್ರಶ್ನೆ, ಸಿಬಿಸಿಎಸ್ ವ್ಯವಸ್ಥೆಯಲ್ಲಿ ಕ್ರೆಡಿಟ್ ಎಂದರೇನು? ಆಪ್ಷನ್ಸ್: ಎ ವಿದ್ಯಾರ್ಥಿ ತೇರ್ಗಡೆಯಾದ ಶ್ರೇಯಾಂಕ, ಬಿ ಪಾಠ ಮಾಡುವ ಒಟ್ಟು ಅವಧಿ, ಸಿ ವಿದ್ಯಾರ್ಥಿ ಸಾಲ, ಡಿ ವಿದ್ಯಾರ್ಥಿ ಪಡೆದ ಅಂಕ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಪಾಠ ಮಾಡುವ ಒಟ್ಟು ಅವಧಿ. ಸಿಬಿಸಿಎಸ್ ವ್ಯವಸ್ಥೆಯಲ್ಲಿ ಕ್ರೆಡಿಟ್ ಅಂದರೆ ಪಾಠ ಮಾಡುವ ಒಟ್ಟು ಅವಧಿಯನ್ನ ಸಿಬಿಎಸ್ಇ ವ್ಯವಸ್ಥೆಯಲ್ಲಿ ಕ್ರೆಡಿಟ್ ಅಂತ ಕರೀತಾರೆ. ನೆಕ್ಸ್ಟ್ ಏಳನೇ ಪ್ರಶ್ನೆ, ಪರಿಣಾಮಾತ್ಮಕ ಕಲಿಕೆಯ ಯಾವ ಗುಣಲಕ್ಷಣ ಇದಲ್ಲ? ಆಪ್ಷನ್ಸ್: ಎ ಪಠ್ಯಕ್ರಮದಿಂದ ಮಾತ್ರ ಕಲಿಯುತ್ತಾರೆ, ಬಿ ಜ್ಞಾನವನ್ನು ಹಂಚಿಕೊಳ್ಳುವುದು, ಸಿ ಪ್ರಶ್ನಿಸುವುದು, ಡಿ ಕುತೂಹಲ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ಪಠ್ಯಕ್ರಮದಿಂದ ಮಾತ್ರ ಕಲಿಯುತ್ತಾರೆ. ಇದು ಪರಿಮಾಣಾತ್ಮಕ ಕಲಿಕೆಯ ಗುಣಲಕ್ಷಣ ಅಲ್ಲ. ನೆಕ್ಸ್ಟ್ ಎಂಟನೇ ಪ್ರಶ್ನೆ, ಶಿಕ್ಷಕರಿಗೆ ಇದೊಂದು ಉಪಯೋಗಕಾರಿ ಈ ಸಂಪನ್ಮೂಲ ಸಾಧನ. ಆಪ್ಷನ್ಸ್: ಎ ಎಸಿಒಪಿ, ಬಿ ಪಿಎಸಿಒ, ಸಿ ಒಪಿಎಸಿ, ಡಿ ಸಿಒಪಿಎ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಒಪಿಎಸಿ. ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ, ಪ್ಯಾಟಿಕ್ ಸಂವಹನ ಎಂದರೆ? ಆಪ್ಷನ್ಸ್: ಎ ಸಂವಹನದ ಆರಂಭದ ಮಾತುಗಳು, ಬಿ ಸಂವಹನದ ಅಂತಿಮ ಮಾತುಗಳು, ಸಿ ಸಾಂಪ್ರದಾಯಿಕ ಸಂವಹನದ ಇನ್ನೊಂದು ಹೆಸರು, ಡಿ ಅಸಾಂಪ್ರದಾಯಿಕ ಸಂವಹನದ ಇನ್ನೊಂದು ಹೆಸರು. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ
ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ, ಸಂವಹನದ ಆರಂಭದ ಮಾತುಗಳು. ಇದನ್ನ ಪ್ಯಾಟಿಕ್ ಸಂವಹನ ಅಂತ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ, 10ನೇ ಪ್ರಶ್ನೆ. ಜನಪ್ರಿಯ ಸಂಸ್ಕೃತಿ ಎಂದರೆ? ಆಪ್ಷನ್ಸ್ ಎ ವರ್ಗ ಸಂಸ್ಕೃತಿ, ಬಿ ಸಮೂಹ ಸಂಸ್ಕೃತಿ, ಸಿ ಮಧ್ಯಮ ವರ್ಗ ಸಂಸ್ಕೃತಿ, ಡಿ ಅಶ್ಲೀಲ ಸಂಸ್ಕೃತಿ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಸಮೂಹ ಸಂಸ್ಕೃತಿ. ಇದನ್ನ ಜನಪ್ರಿಯ ಸಂಸ್ಕೃತಿ ಅಂತ ಕರೀತಾರೆ. ಫ್ರೆಂಡ್ಸ್, ಇವತ್ತಿಗೆ ಇಷ್ಟು 10 ಪ್ರಶ್ನೆಗಳನ್ನ ನಾವು ನೋಡಿದ್ವಿ. ನಾವು ಮುಂದಿನ ತರಗತಿಯಲ್ಲಿ ಮತ್ತೆ 10 ಪ್ರಶ್ನೆಗಳನ್ನ ನಾವು ನೋಡೋಣ. ಧನ್ಯವಾದಗಳು. ಶುಭರಾತ್ರಿ. ಇನ್ನು ನಮ್ಮ ಚಾನಲ್ಗೆ ಯಾರು ಹೊಸಬರಾಗಿದ್ದಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿತ್ತಂತಂದ್ರೆ ಲೈಕ್ ಮಾಡಿ. ಫ್ರೆಂಡ್ಸ್, ಏನಾದ್ರೂ ಹೇಳ್ಬೇಕು ಕೇಳಬೇಕು ಅನ್ಸುತ್ತಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.